30,000 ಚೆಕ್ ಬರ್ದು ಆಗ್ಲಿಕ್ಕೆ ಅದು ಯಾರಿಗಂದು ಬರುವತ್ತಿಗೆ ತಡೀನಿ. ನಾನು ನನ್ನ ಗುರುಗಳು ರಾಣಕೋಪೂರ್ ಹೆಸರನ್ನು ಸ್ಮಾರಕ ಕಟ್ತಾ ಇದ್ದೇನೆ, ಅದ್ರ ಹೆಸರಿಗೆ ಬರೀನಿ. ನಮ್ದು ಈ ಕಲಾ ಕೇಂದ್ರ. ಹೌದು, ಕಲಾ ಕೇಂದ್ರ ಈಗ ಮುಂಚೆ ಅದು ಉಪ್ಪೂರು ಸ್ಮಾರಕ. ಗುರು ಭಕ್ತಿ ಬಗ್ಗೆ ಹೇಳುದು ನಾವು 30,000 ಚೆಕ್ ಬರ್ದು ಕೊಟ್ಟಿಗೆ ಬತ್ತಿ ಎಲ್ಲ ಆಟಕ್ಕಂದು ಹೋಯ್ತು. ಮಾಣೆ ದಿವಸ ಆದ್ರೆ ಮಾಣೆ ದಿವಸ ನಾವು ಶನಿವಾರ ಆಟಕ್ಕಲ್ಲಿ ಹೋಯ್ತು. ಅದನ್ನ ಮೂಲ ಕಾರಣ ಕರ್ಣಪ್ಪ ಬಾಲೇಶ್ವರಿ ಭಾಗವತರ ಮನೆಯಿಂದ ಒಂದು ಭಾಗವತಿಗೆ ಜನ ಬೇಕು. ಅವನು ನನ್ನ ಭಾಗವತಿಗೆ ಬೆಂಗಳೂರಲ್ಲಿ ಇದ್ದೀರ, ಅವ್ರನ್ನ ಕರೆಸಿ ಚೆನ್ನೈ ಬೆಂಗಳೂರಲ್ಲಿ ಅಣ್ಣ ಹೋಟ್ಲಲ್ಲಿ ಅವ್ರನ್ನ ಕರೆಸಿ ಇಲ್ಲಿ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಸೇರಿ ಅವ್ರು ನನ್ನ ಭಾಗವತಿಗೆ ಮಾಡು ಗೊತ್ತಾಯ್ತು. ಅದು ಅವರೇ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಇದನ್ನ ನಾವ್ ಎಷ್ಟೋ ವರ್ಷದ ಕಡೆಗೆ ಅದು ಹೇಳಿ ತುಂಬಾ ಕಾಂಟ್ರವರ್ಸಿ ಆಗ್ತಂದ್ರೆ ಇವತ್ತು ಹೇಳಲೇಬೇಕಂದ್ರೆ ನಂಗೆ ಭಾರಿ ಬೇಜಾರು. 13 ವರ್ಷ ಕೆಲಸ ಮಾಡಿರೋದು ಸುವರ್ಣಾಕ್ಷರ ಎಂತೆಂತ ಪ್ರಸಂಗ ಇಲ್ಲ. ಡಾಕ್ಟರ್ ಪ್ರಸಂಗ ಎಂತ ಇದಿತ್ತು ಇವರಲ್ಲಿ ಮೇಲಾಕ್ಲೆ 100 ಪ್ರಯೋಗ. ಕಡೆಗೆ ಟ್ರಸ್ಟ್ ವಿಸರ್ಜನೆ ಮಾಡಿ ಮನೆ ಹೋಗ್ಲ ಟೈಮಿಗೆ ಸಾಲಿಗ್ರಾಮ ಮೇಳ ಆಟಕ್ಕೆ ಅಂತ ವಿಜಯ್ ಸೈ ಇಲ್ಲ ನಾನು ಸೌಕೂರ್ ಮೇಳ ಕೊಡ್ತೇನೆ. ಸೌಕೂರ್ ಮೇಳ ಕೊಡುದ ನಿನ್ನ ಮೇಳದ ಆಟವೇ ಬೇಡ, ನನ್ನ ಯಜಮಾನ ಮಾಡೋದು ಸೇವೆ ಸಾಲಿಗ್ರಾಮ ಮೇಳ ಅದು ಕೊಡುದಾರು ಕೊಡು, ಇಲ್ಲಿ ಬೇಡ. ಹಾಗೆಲ್ಲ ಮಾಡ್ಬಾರ್ದು. ಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗ ನೀವು ಇರ್ಬೇಕು, ನಿಷ್ಠರಾಗಿ ಇರ್ಬೇಕು. ಇದು ನನ್ನ ಅಭಿಪ್ರಾಯ. ಅವ್ರು ಹೋಗ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಅದು ನಂಗೆ ಭಾರಿ ಬೇಜಾರೆ. ಇದು ಅವ್ರು ಹಾಗೆ ಹಾಡ್ತಾ ಇದ್ದ ಭಾಗವತರ ಬಗ್ಗೆ ಎಲ್ಲ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಆಡೋರು ತುಂಬಾ ಜನ ಇದ್ರು. ನಾನು ಯದಿ ಭಾಗದ್ರು ನನ್ನ ಕಾಳಿಂಗ, ನಾನು ಅವನನ್ನು ಕಂಡೇ ಯಕ್ಷಗಾನಕ್ಕೆ ಬಂದವ. ನಾನು ಅವನನ್ನು ಇಮಿಟೇಷನ್ ಮಾಡುದಿಲ್ಲ. ನೀವು ಇಮಿಟೇಷನ್ ಮಾಡೋದು ತಪ್ಪಂತ ನಾನು ಹೇಳುದಿಲ್ಲ. ಅನುಕರಣೆ ಮಾಡುವಾಗ ಅನುಸರಣೆ ಮಾಡಿ ಅವ್ರು ಮಾಡ್ದಂಗೆ ಮಾಡ್ಬೇಕು. ಬೆಳಗೋರಿಗೆ ಕೂತ್ಕೊಂಡು ಪದ ಹೇಳಿ ಎಲ್ಲ ಇದ್ ಮಾಡ್ಬೇಕು. ಮತ್ತೆ ಪ್ರಸಂಗಕ್ಕೆ ನ್ಯಾಯ ಕೊಡ್ಬೇಕು. ಗೊತ್ತಾಯ್ತಾ? ಈಗ ಅವರು ಹೇಳ್ದಂಗೆ ರನ್ನದುಪ್ಪರಿಗೆ ಏರಿ ನುಡಿಯೇ ನಿನ್ನೊಡೆಯನ ಪೆಸರು ನುಡಿಯೇ, ಈಗ ಏಳೆ ಯಾವ ಲೋಕದ ಸತಿಯು, ಕಡೆಗೆ ಆ ಕೃಷ್ಣಾರ್ಜುನ್ ಕಾಲದ ಪುಟ್ಟ ಸೆರಗೊಡ್ಡುವೆನು ನಿನ್ನಯ ಪಟ್ಟದರಸಗೆ ಪೇಳು ಕರುಣಾ ದೃಷ್ಟಿಯನು ಬೀರಮ್ಮ ಕಾಮ್ಯ ಕಾವನಕ್ಕೆ ಹೋಗೆಂದ ಕೆಳಗೋಯ್ತು. ಆಮೇಲೆ ಅದಕ್ಕೆ ಯಾವ್ದಕ್ಕೂ ಅವ್ರು ಅನ್ಯಾಯ ಮಾಡಲಿಲ್ಲ, ಚ್ಯುತಿ ಮಾಡ್ಲಿಲ್ಲ, ಎಲ್ಲ ಹೇಳ್ತಿದ್ದ. ಅವನು ಕಳೆದು ಹೋಯ್ತು ಎಲ್ಲ ಕೆಲವರು ಹೇಳುದಿಲ್ಲ. ಏನು ಗೊತ್ತಿಲ್ಲ ಅವನಿಗೆ. ಇದು ಅಂದ್ರೆ ಅವರಿಗೆ ಮಾನಸಿಕವಾಗಿ ಕೆಲವರೆಲ್ಲ ಇಂಥದ್ದೆಲ್ಲ ಹೇಳ್ತಾ ಇದ್ರಂಗಾರೆ ಹಿಂದೆ. ಈಗ ನಮ್ಗೊಬ್ಬರಿಗೆಲ್ಲ ಅವರಿಗೂ ಈಗೆಲ್ಲ ಹೇಳ್ತಾ ಇದ್ರು, ತುಂಬಾ ಜನ ಹೇಳ್ತಾ ಇದ್ರು. ಅದು ಮಾನಸಿಕವಾಗಿ ಅವ್ರು ಬಾರಿ ಬೇಜಾರದಲ್ಲಿ ಇದ್ರು. ಅದೇ ಇದೇ ವಿಚಾರದಲ್ಲಿ ಮುಖಕ್ಕೆ ಸಪ್ಪೆ ತೊಳಸ್ರ ಮೇಲೆ ಅವ್ನ ಮುಖ ಕಾಮ್ಕಾಗ ಹಪ್ಪು ಅಪ್ಪ ಅಮ್ದವ್ರು ಕೇಳಿಬೇಕಾದ್ರೆ ಅದೇ ಶಬ್ದ. ಅಂದ್ರೆ ಅಷ್ಟು ದರಿದ್ರದವ ಅಮ್ದವ್ರು. ಅಂದ್ರೆ ಯಕ್ಷಗಾನಕ್ಕೆ ನಮ್ಮ ಎದುರಿಗೆ ಏನು ಹೇಳುದಿಲ್ಲ, ನಮ್ಮ ಹಿಂದಿನಿಂದ ಹೇಳುವಂತ ಅದನ್ನ ನಾವು ಕೇಳಿಸ್ಕೊಂಡ್ರೆ ನಾವು ಮಾನಸಿಕ ರೋಗಿಗಳಾಗಿಬಿಡುತ್ತೆ. ಏನ್ ಅವ್ರಿಗೂ ಹಾಗೆ ತುಂಬಾ ಆಗಿದೆ ಬಿಡಿ. ಎಷ್ಟೋ ಬೇಡ ಬೇಡ ನಂಗೆ ಆಟವೇ ಬೇಡ, ಯಕ್ಷಗಾನವೇ ಬೇಡ ಅಂತಿದ್ದೀರು. ಮತ್ತೆ ಅವ ಒಬ್ಬ ಇದ್ದ ಮಾತಾಡ್ಕೊಳ್ಳಿ ಅಮೃತಮತಿ ಅಂತ ಇಲ್ಲ, ಅವ್ನ ಕಥೆ ಹೇಳುದಷ್ಟೇ. ರಾಗ ಸಂಯೋಜನೆ ಪದ ಬರದ್ದು ಪೂರ ಇವ್ರೆ. ಅವ ಈಗಲೂ ಹೇಳುದು ಅದನ್ನೇ. ಅದು ಮುಂದೆ ಯಾರು ಗೊತ್ತಿಲ್ಲ. ನಮ್ಮ ಕೇಂದ್ರದ ಕಲಾವಿದ, ನಮ್ಮ ಕೇಂದ್ರದಲ್ಲಿ ಹುಟ್ಟದವ ಇವ. ಅಂದ್ರೆ ನಮ್ಮ ಕೇಂದ್ರದಿಂದ ತಯಾರಾದವ ಧಾರೇಶ್ವರ ನಾವ್ರು. ಅದ್ರ ಮುಂದಿನವ್ರು ಯಾರ ಇಲ್ಲೇ. ಇಷ್ಟಕ್ಕೂ ನೀನು ಅಷ್ಟು ಮಾಡ್ದವ ಅವ್ರ ಹೆಸರು ಏನಾದ್ರು ಯಾವ್ದಕ್ಕೆ ಇಟ್ಟಿದ್ಯಾ, ಅವ್ರದ್ದು ಫೋಟೋ ಇಟ್ಟಿದ್ಯಾ? ಇಲ್ಲ. ನಾವು ನಮ್ಮ ಕಾಳಿಂಗ ಅಂತ ಹೇಳಿದ ಕಾರ್ಯಕ್ರಮ ಮಾಡ್ರ ಮೇಲೆ ಅಲ್ಲಿ ಕಾಳಿಂಗ ಅವ್ರ ಫೋಟೋ ಬಂದು ಅಷ್ಟು ತರಿಗಲ್ಲಿ ಫೋಟೋ ಇರಲಿಲ್ಲ, ಮೈರಿ ಗೊತ್ತಿತ್ತು. ನಾನೀಗ ಅದು ಹೋಗುದಿಲ್ಲ. ಒಂದು ಎರಡನೇದಾಗಿ 92ರಲ್ಲಿ ಅವ್ರು ಸತ್ರ ಮೇಲೆ ನಾನು ಊರು ಬಿಟ್ಟೆ. ನನ್ಗೆ ಬಡಿಗೆ ಬೇಡ ಮಂಗಾಯ್ತು, ಬಿಟ್ಟೆ ನಾನು. ಈಗಲೂ ನಾನು ತೆಂಕಿನಾಟ ಬಲಿಪ್ರಾಯ ನಾನು 5 ವರ್ಷ ಕಟೀಲಲ್ಲಿ ಇದೆ. ಅದು ನನ್ನ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುದು. ಎಂತೆಂಥ ಆಟಗಳೆಲ್ಲ, ಸುಬಾವು ಕಾಳ್ಗ, ಆ ಕಾಳ್ಗ, ಈ ಕಾಳ್ಗ, ಎಂತೆಂಥ. ಈಗಲೇ ಸ್ತರಣಿ ಶೇಣ ಅಂತ ಹೇಳ್ತಾರೆ, ಅದನ್ನೆಲ್ಲ ನಾವು ಮುಂಚೆ ಕಂಡಾಯ್ತು. ಅದೆಲ್ಲ ಅಲ್ಲಿ ಒಂದ್ಸತಿ
ಬಲಿಪುರದ 2ನೇ ಸೆಟ್ ಬಂತು. ನಾವು ಇವತ್ತೊಂದು ಕೀಚಗೋದೆ ಮಾಡುವ ಅದು ಬಡಗಿನ ಪ್ರಸಂಗ ನೋಡುವ, ನಾವೊಂದು ಪ್ರಯತ್ನ ಮಾಡುವ ಅಂದ್ರೆ ಆಯ್ತು ಅವತ್ತು ಇವತ್ತೊಂದು ಮಾಡಿ ಜಂಜಾಳ ರಾಮಕೃಷ್ಣ ಭಟ್ರು ಈಗ ರಿಟೈರ್. ಹಾ, ಅವ್ರು ಇದೇ ರಮೇಶ್ ಭಟ್ರು ಕಳೆದ ವರ್ಷ ಪಾವಂಜಲಿ ಇದ್ರಲ್ಲ. ಹಾ, ಅಲ್ಲ ಪುತ್ತೂರು ರಮೇಶ್ ಭಟ್ರು ಶ್ರೀವೇಶ್ದಾರಿ. ಈಗ ಇವ ಬಂದಿದ್ರಲ್ಲ ಶಶಿಕಾಂತ್ ಶೆಟ್ಟಿ, ಒಬ್ಬರ ಎಂತದೊಬ್ಬರು ಶೆಟ್ರು ಅವರು ಸತ್ತವರು. ಅವರು ಎಲ್ಲ ಇರೋ ಮೇಳದಲ್ಲಿ ನಾವು ಪೆರುವಾಯಿ ನಾನ್ ಶೆಟ್ಟಿ ಇದೆಯಾ ಇವ ಇದ್ದಿದ, ಈ ಪೆರ್ಮುದಿ ಜಯ ಇದ್ದಿದ, ಇದೇ ಪಟ್ಲ ಸಂಗೀತ ಮಾಡ್ತಿದ್ದ ಆ ಸೆಟ್ ಅದು. ಗೊತ್ತಾಯ್ತಾ? ಮಾಡುವ ಮಾಡಿರ್ ಹೋಯ್ ಸೂಪರ್ ಫಸ್ಟ್ ಕ್ಲಾಸ್ ಆಯ್ತು. ಕಾಂಟೆಸ್ಟ್ ಕಾರ್ ಬಂದ್ ನಿಲ್ತು. ನಮ್ಮ ಅಮ್ಮ ಹೇಳ್ರು ಯಾರೋ ಬಂದಿದ್ರು ದೊಡ್ಡ ಜನ ಆಯ್ತು ಮಾರ, ನೀನ್ ಕಾಣ ಯಾರು ಕೂಡ ಕಾಳಿಂಗ್ ನಾವ್ರ ಮನೆಗೆ ಹೋಯ್ತು ಮಾರ. ಕಾಳಿಂಗ್ ನಾವ್ರ ಮನೆ ಇಲ್ಲೇ ಹೊಯ್ಲಕ್ ಮಾರ, ಏನ್ ತೊಂದ್ರೆ ಇಲ್ಲ. ನೀವು ಬನ್ನಿ ಮಾರ ನನ್ ಜೊತೆಗೆ. ನಾನ್ ಬಂದೆ ಅಂತ ಮಾಡ್ಬೇಕೇನ್ರಿ, ನೀವು ಬನ್ನಿ ಒಂದ್ಸತಿ ಬನ್ನಿ ನಮ್ ಜೊತೆ ಬನ್ನಿ. ಹೋದೆ, ಹೋದ್ರ ಕೂಡಲೇ ಊಟ ಮಾಡಿ ಮನಿ ಕಂಡಿರಷ್ಟೇ ಬಂದ್ ನಾನು ಹೋಗಿ ಅಮ್ಮನ ಹತ್ರ ಹೇಳ್ರು ಕೂಡ ಬಂದ್ರು. ಹೊರಗೆ ಬಂದು ಬನ್ನಿ ಬನ್ನಿ, ನಂಗೆ ಅವ್ರು ಯಾರು ಏನಂತ ಗೊತ್ತಿಲ್ಲ. ಇವ್ರು ಹಿಂಗ್ ಮಾಡಿಸ್ಕೊಂಡು ಯಾರೋ ದೊಡ್ಡ ಜನ ನಮ್ಗೆ ಗೊತ್ತಾಯ್ತು. ಬಂದು ಕೂತ್ಕೊಂಡು ನಮಸ್ಕಾರ ನಮಸ್ಕಾರ. ನಾಡ್ದು ಕುಂದಾಪುರ ಕೋಟೇಶ್ವರ ವಾದಿರಾಜ ಕಲ್ಯಾಣ ಮಂಟಪದಲ್ಲಿ ನನ್ನ 60 ಶಾಂತಿಗೋಸ್ಕರ ಒಂದು ಆಟ ಯಕ್ಷಗಾನ. ನೀವು ಪದ ಹೇಳ್ಬೇಕು. ಆಗುದಿಲ್ಲ ಅಂತ. ಯಾಕೆ? ನಾನು ಕೂಡಲೇ ಹೇಳಿದೆ ಕುಂದಾಪುರದ ಆಟ ದಿವಸ, ಶನಿವಾರ ದಿವಸ ಕುಂದಾಪುರದ ಆಟ ನೋಡಿ. ನಾನ್ ಇಲ್ಲಿ ಪದ ಹೇಳ್ರೆ ಈ ಕಡೆ ನಮ್ಮ ಬಡಬ್ಬಿ ಎಲ್ಲ ಒಂದು ವಯಸ್ಕೊಂಡಿತ್ತದು. ಅಲ್ಲಿ ನಾನು ಇಲ್ಲಿ ಪದ ಹೇಳ್ರೆ ಅಲ್ಲಿ ಜನ ಇಲ್ದಿರಿ ಇವ್ ಮಂಡಿ ಎಂತ ಮಾಡುದು? ಬರುದಿಲ್ಲ ಬರುದಿಲ್ಲ ಬರುವುದೇ ಇಲ್ಲ. ಹೌದು, ಕಡೆಗೆ ಹೋಯ್ ನೀವೊಂಚೂರು ನಾನು ಕ್ಯಾಪಿ ಮೇಲೆ ಹೊಡಿತ್ರಿ ಈಗ ಅಂದೆ. ಅದೇ ನೀವೊಂಚೂರು ಹೇಳಿ ಅಂತ ಕಡೆ ನಾ ಹೇಳಿ ಹಿಂಗೆ ಎಂತಾರು ಒಂದು ಕಾಣಿ ಮಾರ ಏನಾರು ಅಡ್ಜಸ್ಟ್ ಮಾಡುವ. ಹೌದಾ, ಎಂತ ಮಾಡೋದು ಕೇಳಿ ನಾನೇ ಹೇಳುದು. ಪೇಪರ್ನಲ್ಲಿ ಹಾಕ್ಬಾರ್ದು, ಬ್ಯಾಲೆಟ್ ಎಲ್ಲ ಕೊಡ್ಬಾರ್ದು. ಪದ ಬಂದು ಹೇಳ್ತಾರೆ. ಎಷ್ಟೊತ್ತಿ ಶುರು? 3 ಗಂಟೆ. 3 ಗಂಟೆಯಿಂದ 5 ಗಂಟೆವರೆಗೆ ಪದ ಹೇಳ್ತಾರೆ. ಅದ್ರ ಮೇಲೆ ಅಲ್ಲಿಗೆ ಹೋಗ್ತಾರೆ. ಹಾ ಆಯ್ತು, ಓಕೆ ಆಯ್ತು, ಶಿಷ್ಯ ಹೇಳನಲ್ಲ ಓಕೆ ಅಂತ. ಎಷ್ಟು ಕೊಡ್ಬೇಕು? ಚೆಕ್ ಪುಸ್ತಕ ಯಾವ್ದು ಚೆಕ್ ಬುಕ್ ಎಷ್ಟು ಕೊಡ್ಬೇಕು? ಎಷ್ಟು ಕೊಡ್ತೀರಿ? ಅಲ್ಲ ನೀವ್ ಹೇಳಿ. 30,000 ರೂಪಾಯಿ ಚೆಕ್ ಬರ್ದು. ಹಾ, ಅದು ಯಾರಿಗಂದ್ ಬರುವತ್ತಿಗೆ ತಡೀನಿ. ನಾನು ನನ್ನ ಗುರುಗಳು ರಾಣಪ್ಪೂರ್ ಹೆಸರನ್ನು ಸ್ಮಾರಕ ಕಟ್ತಾ ಇದ್ದೇನೆ, ಅದ್ರ ಹೆಸರಿ ಬರೀನಿ. ಕಲಾ ಕೇಂದ್ರ. ಹೌದು, ಕಲಾ ಕೇಂದ್ರ. ಈಗ ಮುಂಚೆ ಅದು ಉಪ್ಪೂರು ಸ್ಮಾರಕ. ಹಾ, ಗುರು ಭಕ್ತಿ ಬಗ್ಗೆ ಹೇಳುದು ನಾವು. 30,000 ರೂಪಾಯಿ ಚೆಕ್ ಬರ್ದು ಕೊಟ್ಟಿಗೆ ಬಟ್ಟೆ ಎಲ್ಲ ಆಟಕ್ಕಂದು ಹೋಯ್ತು. ಮಾಣೇಶ ಆದ್ರೆ ಮಾಣೇಶ ನಾವು ಶನಿವಾರ ಆಟಕ್ಕಲ್ಲಿ ಹೋಯ್ತು. ಆಟ ಮುಗಿಸ್ದೆ ಕುಂದಾಪುರ ಆಟಕ್ಕೆ ಹೋಯ್ತು. ಆ 30,000 ರೂಪಾಯಿ ಚೆಕ್ ನೀವ್ ಈಗ ಯಾರು ಅರ್ಧ ಗಂಟೆ ಪದ ಹೇಳ್ರೆ 10 ಬೇಕು 20 ಬೇಕಮ್ಮ ಅವನಿಗೆ ಬರ್ಕಂತಿಲ್ಲ. ಯಾಕೆ? ಉಪ್ಪೂರು ಸ್ಮಾರಕ ಕೇಂದ್ರ ಅವ, ಅದು ಗುರು ಭಕ್ತಿ ಕಟ್ತಾ ಇದ್ದಾರೆ ಉಪ್ಪೂರು ಸ್ಮಾರಕ. ಅವ್ರ ಟ್ರೆಸರರ್ ಅಲ್ಲ ಸೆಕ್ರೆಟರಿ. ಈ ನಮ್ಮ ಹಂಗಾರಕಟ್ಟೆ ಕಲಾ ಕೇಂದ್ರ ನಮ್ಮ ASN ಹೆಬ್ಬಾರು ಟ್ರೆಸರರ್. ಅಲ್ಲೂ ಒಂದ್ ಕತೆ ಹೇಳ್ತಾರೆ. ಅಲ್ಲಿ ಹೋಯ್ತು. 2-3 ಚೆಕ್ ಇತ್ತು ಬೆಂಗಳೂರಿಂದ ಬೊಂಬೈನೆಲ್ಲ ಚೆಕ್ ತಕ ಬಂದಿತ್ತು. ಅಲ್ಲಿ ಹೋಯ್ತು. ಅಲ್ಲಿ ಅವ್ರ ಕೂಡ ಯಾರೋ ಒಬ್ರು ಕ್ಲೈಂಟ್ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಾವ್ ಈಚೆ ಬದಿರ್ ಬನ್ನಿ ಕೂತ್ಕೊಂಡು ಒಂದು ಮಾತು ಹೇಳಿಲ್ಲ. ಇವ್ರು ಕುಂದಾಪುರದಲ್ಲಿ ಆಟ ಮುಗಿಸೋದ ಇಲ್ಲಿಂದ ಹೇಳ್ಕೊಂಡಿದ್ರು. ನಾನು ಮಾತಾಡ್ಲ, ಮುಖ ಗಂಡಳಿ ಗೊತ್ತಾಯ್ತು. ಬನ್ನಿ ಕೂತ್ಕಣಿ ನಾವ್ರಿ ಅಂತ ಹೇಳಿದ್ರು ಒಂದ್ ಕತಿ ಬೇರೆ, ಅಥವಾ ಕೂತ್ಕಣಿ ಮಾರ ವಾಯ್ ನಿತ್ಕಣಿ ಮಾರ ಎಂತವ್ರು ಹೇಳಿಲ್ಲ. ಸುಮ್ನೆ ಅವನಂತ ಎಂತವ್ರು ಡಿಸ್ಕಸ್ ಮಾಡ್ತಾ ಇದ್ರು. 25 ನಿಮಿಷ ಹೋಯ್ತು. ನೀವು ಗಳಿಗೆ ಒಂದ್ಸತಿ ಹಿಂಗ ಕಡಿಗೆ ಅವ ಎತ್ಕೋ ಹೋದ. ಅವ್ರ ಕೂಡಲೇ ಇವ್ರತ್ ಬೇರೆ ಅಂತ ಹೇಳಲೆ, ಒಂದ್ ಹುಡುಕ್ ನೀರ್ ಕೊಡಿ ಅಂತ. ನೀರ್ ತಪ್ಕೊಳ್ಬಾರ್ದು. ಎಲ್ಲ ಅವನ್ ದೊಡ್ಡ ಅವನ್ ಮನೆಗೆ ಹೇಳಪ್ಪ ಗಾಡಿ ಸ್ಟಾರ್ಟ್ ಮಾಡಿ ಬರ್ತೇ ಇದ್ರು. ಗಾಡಿ ಯಾವತ್ತೋ ಚೆಕ್ ಕೊಟ್ರ ಏನೋ ನಂಗೆ ಗೊತ್ತಿಲ್ಲ. ಅಂದ್ರೆ ಅವ್ರಿಗೊಂದು ಅವನೇ ಅವಮರ್ಯಾದೆ ಕಣಂಗ ಆಯ್ತಲ್ಲ. ಕೂತ್ಕಣಿ ಅಂತ ಹೇಳಿ ಹೇಳಿ ಒಂದ್ ಮಾತು ಬೇರೆ, ಸೌಜನ್ಯಕಾರ ಒಂದ್ ಕೂತ್ಕಣಿ ಮಾಡ್ರೆ. ಗುರು ಭಕ್ತಿ ಬಗ್ಗೆ ಹೇಳುದು, ಆ ಗುರುವಿನ ಬಗ್ಗೆ ನನ್ನನ್ನ ತಿದ್ದಿ ತೀಡಿ ಒಬ್ಬ ಭಾಗವತನಾಗಿ ಮಾಡದಿದ್ರೆ ಅವ್ರು. ಅದ್ರೊಳಗೆ ನಮ್ಮ ಇವ್ರು ಯಾರು ಸದಾನಂದ ಹೆಬ್ಬಾರ್. ಆದ್ರೆ ಅದನ್ನ ಮೂಲ ಕಾರಣ ಕರ್ಣಪ್ಪ ಬಾಲೇಶ್ವರಿ. ಭಾಗವತರ ಮನೆಯಿಂದ ಒಂದು ಭಾಗವತಿಗೆ ಜನ ಬೇಕು. ಅವನೊಂದು ಭಾಗವತಿಗೆ ಬೆಂಗಳೂರಲ್ಲಿ ಇದ್ದೀರ ಅವ್ರನ್ನ ಕರ್ಸಿ, ಚೆನ್ನೈ ಬೆಂಗಳೂರಲ್ಲಿ ಅಣ್ಣ ಹೋಟ್ಲಲ್ಲಿ ಅವ್ರನ್ನ ಕರ್ಸಿ ಇಲ್ಲಿ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಸೇರಿ ಅವ್ರನ್ನೊಂದು ಭಾಗವತಿಗೆ ಮಾಡೋದು. ಗೊತ್ತಾಯ್ತು? ಅದು ಅವರೇ ಸದಾನಂದ ಹೆಬ್ಬಾರ್ ಹೋದು, ಬಾಲೇಶ್ವರಿಗಾರು. ಬಾಲೇಶ್ವರಿಗಾರ ಇವ 6,000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳ್ಬಿಡ. 10,000 ರೂಪಾಯಿ ನಾ ತಿಂಗಳು ನಮ್ಮ ಸ್ವಾಮಿಲ ಲೆಕ್ಕ ಬರಿಯ ಮನೆ ಸಲಿಗೆ ಗೊತ್ತಾಯ್ತಾ?
ಮನೆ ಪಕ್ಕ ಅಲ್ಲ. ಹೌದು, ಮನೆ ಪಕ್ಕ ಅಂತೇಳಿ ಅಲ್ಲ, ಅಷ್ಟು ಕ್ಲೋಸ್ ಇದ್ದಿರೋ ಭೂಮಿ ದೇವಸ್ಥಾನದಲ್ಲಿ. ಹಾಗೆ ಗೊತ್ತಾಯ್ತಾ, ಈ ಗುರು ಭಕ್ತಿ ಬಗ್ಗೆ ಅದು ನಮ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ನೋಡ್ರಿ. ನಾವು ಅವರೆಲ್ಲ ನಮ್ ಜೊತೆಲೆಲ್ಲ ಒತ್ತು ಭಾಗವತಿಗೆ ಸಂಗೀತ ಎಲ್ಲ ಮಾಡಿದ್ರು ಅಂತೇಳಿ. ಆದ್ರೆ ಉರ್ಪಿಟ್ಟು ಅಂದ್ರೆ ಇಂಥವನೇ ನನ್ನ ಹೇಳ್ದಂಗೆ ಹೇಳ್ತಾ ಅಂದ್ ಹೇಳಿದ್ ಯಾರು ಇಲ್ಲ, ಅದನ್ನ ಹೇಳದ್ದು ದಾರೇಶ್. ನಾವು ಕೆಲವು ಸನ್ನಿವೇಶಗಳಲ್ಲಿ ಕೆಲವು ಮಾತುಗಳಲ್ಲಿ ಮೈಯ ಅದನ್ನು ತೋರಿಸಿದ್ದಾನೆ. ಅದು ನಾನ್ ನ್ಯಾಯವಾಗಿ ಹೋಗ್ತೇನೆ. ನಾನು ಯಾಕೆ ಹೋಯ್ತಾ ಯಾರೋ ಹಾಯ್ ನಮಸ್ಕಾರ ನಮಸ್ಕಾರ, ಅದು ನಿಮ್ಮ ಹತ್ರ ಇತ್ತದು. ವೇಷಧಾರಿಗಳ ಹತ್ರ ಮಾತಾಡುವಾಗ ಭಾಗವತನ ಜಾಪ, ದೇವ್ರ ಒಳ್ಳೇದ್ ಮಾಡ್ಲಿ, ದೇವ್ರ ಒಳ್ಳೇದ್ ಮಾಡ್ಲಿ, ಅದು ಯಾರೋ ಅವ್ರು ಕಾಲಿಡಿದವ್ರು ಹೇಳುದಷ್ಟೇ, ದೇವ್ರ ಒಳ್ಳೇದ್ ಮಾಡ್ಲಿ. ಹಾಸ್ಯಗಾರ ಇರ್ಬೋದು, ಯಾರೇ ಇರ್ಲಿ. ಜಲ್ವಳ್ಳಿ ಇದು ಸುರತ್ಕಲ್ ಮೇಳ ಬಿಟ್ಟು ಸಾಲಿಗ್ರಾಮ ಮೇಳ ಬಂದಾಳಿ ಪಾರ್ಟ್ ವೇಷ ಮಾಡ್ತಿದ್ದ, ಭಾರಿ ಗಲಾಟೆ ಆಯ್ತು. ಇದು ನಮ್ಮದು ಇದಲ್ಲ, ಇದು ಚೆಂಕಿದ್ದು ಹಾಂಗ್ ಹಿಂಗಂದ್ರೆ. ಅದ್ರಲ್ಲಿ ಅವ ಸ್ವರ ಬಾರದ ಮತ್ತೆ ಇದ್ರೊಳಗೆ ಮೀರ್ಸ್ಕೊಂಡು ಹೋದ. ಒಳ್ಳೆ ಶನಿ ಗೊತ್ತಾಯ್ತಾ. ಕಡೆಗೊಂದು ಲೀಲಾಮೂರ್ತಿ ಶ್ರೀಕೃಷ್ಣದೊಳಗೆ ಕಂಸ ಮಾಡ್ದ. ಅದ್ರ ಮೇಲೆ ಒಂದು ನಾವ್ರು ಮತ್ತೆ ಅದು ಭಾರಿ ಒಳ್ಳೇದ ಗೊತ್ತಾಯ್ತಾ. ಕಡೆಗೆ ಸಮಗ್ರ ಭೀಷ್ಮಾದಕ್ಕಿಂತ ಹಿಂದೆ ಮಹಾಬಲ ಹೆಗ್ಡೆಯವರು, ಶಂಭು ಹೆಗ್ಡೆಯವರು, ಗಜನ್ ಹೆಗ್ಡೆ, ಮಟ್ಪಾಡಿ ವೀರಭದ್ರ ನಾಯ್ಕ, ಬೆಳ್ತೂರು ರಮೇಶ, ಕಡೆಗೆ ರಾಮನಾಯ್ರಿ, ಗೋಪಾಲಾಚಾರಿ, ರಾಮನಾಯ್ರಿ ಗೋಪಾಲಾಚಾರಿ ಇಬ್ರದ್ದು ಆಗ್ಲಿ ಕಟ್ವೇಶ್ ಗೊತ್ತಾಯ್ತಾ. ಗಜಾನ ಭಂಡಾರಿ ಇದಾದ್ರೆ ಅಂತ ಅಂಬೆ ಆದ್ರೆ, ಈ ನಮ್ಮ ಅರಾಟೆದು ಅಂಬಾಲಿಕೆ ಗೊತ್ತಾಯ್ತು. ಹೌದು, ಕಡೆಗೆ ಅವ್ರ ಬೇಳ ಬಿಟ್ಟು ಆಚೆಗೆ ಹೊರವ್ರು ಸತ್ತವರ ಆಗಳಿಕೆ ಇಲ್ಲಿ ನಮ್ಮ ಇವ್ರು ಬಂದ್ರೆ ಯಾರ ಪುಂಡಿಕಾಕ್ಷ ಉಪಾಧ್ಯಾಯ ಇಳುಗುಂಜಿಂದ ಇಲ್ಲಿ ಅವ್ರ ಮೇಳ ಬಿಟ್ಟು ಅವ್ರ ಮೇಲೆ ಪುಂಡಿಕಾಕ್ಷ ಉಪಾಧ್ಯಾಯ ಕೊಕ್ಕಡ ಈಶ್ವರ್ ಭಟ್ರು ಆಚೆಗೆ ಅವ್ರ ಮೇಲೆ ಇಲ್ಲೊಬ್ಬ ಕರ್ಜಿಯವರೊಬ್ರು ಎಂತ ಭಾಗವತರು ಅವರು ಈಗ ಶ್ರೀಧರ್ ಅವ್ರು ಬಂದ್ರು. ಅಷ್ಟೊತ್ತಿಗೆಲ್ಲ ನಾವು ಎಂಟ್ರಿ ಆಗ್ಲಿಲ್ಲ, ಅದ್ರ ಮೇಲೆ ನಾವು ಎಂಟ್ರಿ ಆದ. ಅಷ್ಟೊತ್ತಿಗೆ ದಾಸ್ ಭಾಗವತ್ ಅವ್ರು ಮತ್ತೆ ಮೊರೆಯಪ್ಪಾಚಾರ್ಯ. ಈ ನಮ್ಮ ಕೋಟ 14 ಮಾಗಣೆಯಲ್ಲಿ ನಮ್ಮ ಇದಿಷ್ಟು ಕೋಟ ಸಾಲಿಗ್ರಾಮ ಏನು 14 ಮಾಗಣೆಯಲ್ಲಿ ಒಂದು ಪಿ ಕಾಳಿಂಗರಾವ್ ಮತ್ತು GR ಕಾಳಿಂಗನವರು ನಮ್ಮ ಊರಿಗೆ ಒಂದು ಹೆಸರು ತಂದು ಕೊಟ್ಟವ್ರು. ಮತ್ತೆ ಕೆಲವರೆಲ್ಲ ಪೇಟೆಂಟ್ ಭೀಷ್ಮ ವಿಜಯ್ ಅವ್ರು ಹೇಳ್ದಂಗೆ ಯಾರು ಸಾಧ್ಯ ಇಲ್ಲ, ಆಯ್ತಾ ಇಲ್ಲ. ಅವ್ರದ್ದು ಪಿ ಕಾಳಿಂಗರಾಯರ ಪದ್ಯ ಇದೆ, ಅದು ಹೇಳಲ್ಲ ಬ್ರಹ್ಮನಿಂಗೆ ಜೋಡಿಸ್ತೀನಿ, ಅದು ಎಲ್ಲೇ ಬೇಕಾದ್ರೆ ಅವ್ರದ್ದು ಕಚೇರಿ ಆಯ್ತು. ಮತ್ತೊಂದು ಪದ್ಯ ಅದು ಹೇಳದೇ ಇರುದಿಲ್ಲ, ಉದಯವಾಗಲಿ ನಮ್ಮ ಚಳುವ ಕನ್ನಡ ನಾಡು, ಅದು ಹಾಗೆ. ಅದು ಹೇಳದೆ ಅವ್ರದ್ದು ಕಚೇರಿ ಮುಗಿಯುದಿಲ್ಲ. ಎರಡು ಹುಡುಗಿಯರು ಇದ್ದೀರಿ ಅವ್ರ ಜೊತೆಲಿ, ಎಲ್ಲಿ ಹೋದ್ರು ಅವ್ರ ಜೊತೆಲಿ ಬರ್ತಿದ್ರು, ಕಾಳಿಂಗರಾಯರ ಜೊತೆಲಿ. ಅವ್ರ ಎಂತ ಸೋಹನ್, ಅವ್ರಿಗೆ ಗೊತ್ತಿಲ್ಲ, ಸೋಹನ್ ಕುಮಾರಿ, ಮೋಹನ್ ಕುಮಾರಿ, ಅವ್ರು ಎಲ್ಲಿದ್ರು ಅವ್ರ ಜೊತೆಗೆ. ಅವ್ರು ಒಟ್ಟು ಅವ್ರಿಗೆ ಹಾಸ್ಯ ಇದೆ, ಹಾಡುಕೆ ಅವ್ರ ಜೊತೆ. ನಮ್ ದೇವಸ್ಥಾನದಲ್ಲಿ ಸಮೇತ ಅವ್ರದ್ದು ಕಚೇರಿ ಎಲ್ಲ ಆಗಿದೆ, ಭಾರಿ ಒಳ್ಳೇದಾದ ಕಾರ್ಯಕ್ರಮ ಆಗಿದೆ. ಮತ್ತೆ ಅಭಿಮಾನಿಗಳು ಹಾಗೆ ಹೀಗೆ ಅದನ್ನ ಯಾವ್ದನ್ನು ನಂಬೇಡಿ, ಪರಿಗಣಿಸುಕ ನೀವು ನಂಗೂ ವಾಸ್ತವ ವಿಷಯ ಬೇರೆ ಉಂಟು. ಈಗ ಅವ್ರ ಸತ್ವಾದ ದಿವಸ ಯಾರೇ ಅಂತಂದ್ರೆ ನಾನು ಅವನ್ನ ಹೊತ್ಕೊಂಡು ಹೋಗಿದ್ದೆ, ನಾನು ಇಲ್ಲಿ ಮುನ್ಸಿದೆ ಮೂರ್ಚೇರಿಯಲ್ಲಿ ನಾನು ತಗೊಂಡು ಸುಳ್ಳೆ ಎಂತ ಹೇಳು. ಈಗ ನಮ್ಮನೆಗೆ ಅವನ್ ಸತ್ವಾಯ್ತು ಮಾಡಿ ನಿನ್ನೆ 15 ಲೀಟರ್ ಹಾಲು ಕೊಡ್ತು, 7 ಲೀಟರ್ ಕೊಡುದಿಲ್ಲ. ಇದು ಹಾಗೆ ಅವ್ರ ಕೇಮದ ಅವ್ರಿದ್ರ ಇಲ್ಲ, ಇಲ್ಲ ಇವ್ರ ಹತ್ರ ಕೇಮಂದ್ ಇವ್ರು ಒಂದ್ ದಿವ್ಸ ಅದ್ರಲ್ಲಿ ಮಂಡಿ ಹಾಕ್ತಾರಲ್ಲ. ಈಗ ಒಂದ್ ದಿವ್ಸ ಬರ್ತಾರೆ ಇವಂದು ಅಂತದ್ದು 55 ವರ್ಷದ ಮೇಳ ಅಂತ ಹೇಳಿದ್ಮೇಲೆ ಒಂದ್ಸತಿ ಇಲ್ಲ ಅಂತ ಒಂದು ಪ್ರಸಂಗ, ಇವತ್ತು ಪ್ರಸಂಗ ಪುಸ್ತಕ ಇಲ್ಲ. ನನ್ಗೆ ಪುತ್ರ ಬಂದು ನೀವು ಒಂದು ಪ್ರಸಂಗ ಪುಸ್ತಕ ತಂದು ಕೊಡು, ದಶಾವತಾರ ಪ್ರಸಂಗ ಪುಸ್ತಕ ತಂದು ಕೊಡ್ತಾನು, ತಂದು ಕೊಡು ಕಡ್ಡಿಲ್ಲ, ನಾಳೆ ವಾಪಸ್ ಕೊಡು ಜವಾಬ್ದಾರಿ ನೀನ್ ವಹಿಸ್ಕಂತೀಯ. ಹೌದು ಹೋಯ್ತು. ನಾವು ಸತ್ತವ್ರ ಮೇಲೆ ಇವತ್ತೇ ಸಹ ನಮ್ಮನೆ ಬಾಗಿಲು ಗೊತ್ತಾದ್ ನಿಂಗೆ ಅಂದ್ರೆ ನಂಗೆ ಬೇಕೀತ ನಂಗೆ ಮನೇಲಿ. ಹೌದು, ಇಲ್ಲಿ ಮೇಲೆ ಗೊತ್ತಾಯ್ತು. ಕಡಿ ಕಾಣಿ ಇದೆಲ್ಲ ಕಾಲಿಂಗ್ ನೋಡು, ಇದೆಲ್ಲ ರಾಮಚಂದ್ರ ನೋಡು. ಇದ್ರೊಳಗೆ ನಿಮ್ಗೆ ಯಾವ್ದ್ರಲ್ಲಿ ಸಿಕ್ಕುತ್ತೆ ಕಾಣಿ ತಕಾಣಿ ಅಂತ ಹುಡುಕಿ ಕೊಟ್ಟು ತಗೊಂಡ್ ಬಂದು ಮಾಡಿ ಹೋಗಿ ಕೊಟ್ಟಿ ಬಂದೆ. ನಾನು ಅವ್ರ ಹತ್ರ ಎಲ್ಲ ಹೇಳಕ್ ಇಲ್ಲ, ನಿಮ್ಮ ಹತ್ರ ಯಾರ ಹೇಳಕ್ ಇಲ್ಲ, ಎಲ್ಲ ಹೇಳೋದು ಅವ್ರಿಗೆ ಭಾರಿ ಮನ್ಸಿನ ನೋವಾಯ್ತು. ವೈಯಕ್ತಿಕ ಮತ್ತೆ ನಾವು ಮಾತಾಡುದು ಸರಿ ಅಲ್ಲ. ಅದೇ ಖುಷಿ ಆಯ್ತು ಇಷ್ಟೊತ್ತರಿಗೆ ಕಾಳಿಂಗ ನೌಡ್ರ ಬಗ್ಗೆ ಮಾತಾಡಿ. ಇನ್ನೊಂದು ಒಗುರು ಬಿಡಿಸಿ ಇನ್ನೊಂದೆಲ್ಲ ಎಲ್ಲಿ ಹತ್ತು ಕತೆಗಳು ಬೇಕಾದಷ್ಟು ಕತೆ ಅಂದ್ರೆ ವಾಸ್ತವ ವಿಷಯ ಅದೇ ನೀವು
ಪಕ್ಕದಲ್ಲಿ ಇದ್ದಿದ್ರಿ ಇಷ್ಟೊತ್ತು ನಾವ್ರ ಬಗ್ಗೆ ಹೇಳಿದ್ರಿ. ಎಷ್ಟೋ ಸಾವಿರಾರು ಜನ ಅದ್ರ ಬಗ್ಗೆ ನೋಡ್ತಾರೆ. ಮತ್ತೆ ಹೇಳೋದಾಗಿ ನೀವು ಸ್ನೇಹಿತರಂತ ಇಡೀ ನಮ್ಮ ಕೋಟ ಸಾಲಿಗ್ರಾಮ ಎಲ್ಲರಿಗೂ ಗೊತ್ತುಂಟು. ಗಂಪು ಗಣಪತಿ ಪೈ ಕ್ಯಾಂಟೀನ್ ಹೆಸರು ತಂದು ಕೊಟ್ಟದೆ ಕಾಳಿಂಗನವರ ಆತ್ಮೀಯ ಸ್ನೇಹಿತರು ಅಂತ ಇಷ್ಟೊತ್ತರಿ ನಮ್ಮೊಂದಿಗಿದ್ದು ಚಂದ ಮಾತಾಡಿದ್ರಿ. ಕಾಳಿಂಗನವರ ಅಭಿಮಾನಿಯಾಗಿ, ಸ್ನೇಹಿತನಾಗಿ, ಹಿತೈಷಿಯಾಗಿ ಮಾತಾಡಿದ್ರಿ. ತುಂಬಾ ಸಂತೋಷ. ನಮಸ್ಕಾರಗಳು. ನಮಸ್ಕಾರ.